ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ಮಹತ್ವ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಮಂತ್ರಾಲಯದಲ್ಲಿ ರಾಯರ ಮಧ್ಯಾರಾಧನೆ ನಡೀತಾ ಇದೆ. ಅದರ ಮಹತ್ವ ಏನು, ಹಾಗೆ ರಾಯರ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡೋದಾದರೆ ವೀಕ್ಷಕರಿಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ರಾಯರ ಆರಾಧನೆ ನಡೀತಾ ಇದೆ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಯೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ಶತಭಿಷ ನಕ್ಷತ್ರ. ಈ ದಿವಸ ಉಪರಿ ಪೂರ್ವಭಾದ್ರ ನಕ್ಷತ್ರ ಕೂಡ ಇದೆ. ಈ ದಿವಸ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಒಂದು ಮಹೋತ್ಸವ ನೆರವೇರ್ತಾ ಇದೆ. ಆರಾಧನೆ ಅಂದರೆ ಘನವಾದ ಪೂಜೆ ಅಂತ ಅರ್ಥ. ಘನವಾಗಿ ಅಂದರೆ ತಾದಾತ್ಮ್ಯತೆಯಿಂದ ನಾವು ನಮ್ಮ ಮನಸ್ಸಿನ ಭಾವನೆಯನ್ನು ಭಗವಂತನಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಆರಾಧನೆ. ಈ ದಿವಸ ಅಲ್ಲಿ ಆರಾಧನೆ ನಡೀತಾ ಇದೆ ರಾಘವೇಂದ್ರ ಸ್ವಾಮಿಗಳಿಗೆ. ಎಲ್ಲ ಕಡೆ ವಿಶ್ವಾದ್ಯಂತ ನಡೀತಾ ಇದೆ. ರಾಯರು ಜನರ ಮನಸ್ಸಿನಲ್ಲಿ ಹಾಗೆ ಬೇರೂರು ಬಿಟ್ಟಿದ್ದಾರೆ. ಎಷ್ಟೋ ಕುಟುಂಬಗಳಿದ್ದಾವೆ ರಾಯರನ್ನು ನಂಬಿಕೊಂಡು. ಈ ದಿವಸ ಮಂತ್ರಾಲಯಕ್ಕೆ ಹೋದರೆ ನೀವು ಆರಾಧನೆ ಅಲ್ಲ, ಸಾಮಾನ್ಯ ದಿನಗಳಲ್ಲೇ ನೀವು ಮಂತ್ರಾಲಯಕ್ಕೆ ಹೋದರೆ ಅಲ್ಲಿನ ಜನಾಕರ್ಷಣೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಅನುಭವಕ್ಕೆ ಬಂದುಬಿಡುತ್ತೆ. ನಾನು 1 ತಿಂಗಳ ಹಿಂದೆ ಹೋಗಿದ್ದು. ಎಷ್ಟು ಜನಸಮೂಹ ಅಂತಂದರೆ ಬೇರೆ ದಿನಗಳಲ್ಲಿ ಗುರುವಾರವೋ ಶನಿವಾರವೋ ಭಾನುವಾರವೋ ಸಾಮಾನ್ಯವಾಗಿರ್ತಾರೆ. ಆದರೆ ಬೇರೆ ಇತರೆ ದಿನಗಳಲ್ಲೂ ಕೂಡ ಆರಾಧನೆಗೆ ಬಂದ ಹಾಗೆ ಜನ ಭಕ್ತ ಸಾಗರ ಹರಿದು ಬರ್ತಾ ಇದೆ ಮಂತ್ರಾಲಯಕ್ಕೆ. ಈ ದಿವಸ ಅಂತೂ ಬಹುಶಃ ನಮ್ಮ ಕರ್ನಾಟಕದ ಮಟ್ಟಿಗೆ ಒಂದು ರೀತಿ ನಾವು ಹೇಗೆ ಪೂರಿಯಲ್ಲಿ ನೋಡ್ತೀವೋ ಜಾತ್ರೋತ್ಸವ, ಆ ರೀತಿಯಲ್ಲಿ ಆ ಮಂತ್ರಾಲಯದ ಆ ರಾಯಚೂರು ಭಾಗವನ್ನು ಗಮನಿಸಿಬಿಟ್ರೆ ಮಂತ್ರಾಲಯ ಸ್ಥಳದ ಅಷ್ಟು ಜನಸಮೂಹ, ಜಾತ್ರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಶಕ್ತಿ, ಅದು ರಾಯರು. ಅಷ್ಟು ಜನಸಮೂಹ ಹರಿದು ಬರ್ತಾ ಇದೆಯಲ್ಲ ಪ್ರತಿ ದಿವಸವೂ. ಯಾವ ಕಾರಣಕ್ಕೆ ಸುಮ್ಮನೆ ಜನ ಹೋಗ್ತಾರಾ? ಸಾಧ್ಯವಿಲ್ಲ. ಏನೋ ಒಂದು ಶಕ್ತಿ ಇರಬೇಕು, ಯಾವುದೋ ಒಂದು ಆಕರ್ಷಣೆ ಇರಬೇಕು. ಆ ಕಾರಣಕ್ಕೆ ಜನ ಮಾರು ಹೋಗ್ತಾರೆ. ಅದು ರಾಯರ ಶಕ್ತಿ ಎನ್ನುವುದು. ಅಷ್ಟು ಶಕ್ತಿ ಇನ್ನೂ ಈಗ ರಾಯರ ಆರಾಧನೆ ಇದು 353ನೇ ಆರಾಧನೆ. ಅಂದರೆ ರಾಯರು ಅವರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ್ದ ದಿವಸ ಈ ದಿವಸ. ಅದು ಯಾವಾಗ 353 ವರ್ಷಗಳ ಹಿಂದೆ ಆಗಿದ್ದು. 353 ವರ್ಷಗಳು ಅಂದರೆ ಎಷ್ಟು ಹಳೆಯದ್ದು. ಈಗಲೂ ರಾಯರನ್ನು ನಚ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರ ಪ್ರಭಾವ ಇನ್ನೆಷ್ಟರ ಮಟ್ಟಿಗಿರಬಹುದು, ಭಕ್ತರಿಗೆ ಇನ್ನೆಷ್ಟರ ಮಟ್ಟಿಗೆ ಅನುಗ್ರಹವನ್ನು ಅವರು ಮಾಡ್ತಾ ಇರಬಹುದು. ಇದು ಎಷ್ಟೋ ಜನರಿಗೆ ಅನುಭವ ಬಂದ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ಲಕ್ಷಾಂತರ ಮಂದಿ ರಾಯರ ಭಕ್ತರಾಗಿದ್ದಾರೆ. ಯಾರೋ ಒಬ್ಬ ಕೇರಳದಿಂದ ಜ್ಯೋತಿಷಿ ಬಂದು, ರಾಯರಿದ್ದಾಗ ನಡೆದಂಥ ಘಟನೆ, ಕೇರಳದಿಂದ ಬಂದಿದ್ದರಂತೆ ಒಂದು 3 ಜನ ಜ್ಯೋತಿಷಿಗಳು, ಮಹಾ ವಿದ್ವಾಂಸರು ಬಂದು, ನಾವು ಜ್ಯೋತಿಷ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀವಿ, ತಮ್ಮ ಮುಂದೆ ಅದರ ಒಂದು ವಿಸ್ತೃತ ರೂಪವನ್ನು ಪರಿಚಯ ಮಾಡಿಸ್ಬೇಕು ಅಂತ ಆಸೆ ಇದೆ ಅಂತ ಅಪೇಕ್ಷೆ ಪಟ್ಟರಂತೆ. ರಾಯರು ಅವರು ಪೀಠದಲ್ಲಿ ಕೂತು ಮಾರನೇ ದಿವಸ ಒಂದು ಸಭೆಯನ್ನು ನಡೆಸಿದರು. ಅವರ ಜಾತಕವನ್ನು ಕೊಟ್ಟರು. ನನ್ನ ಆಯುಷ್ಯವನ್ನು ತಿಳಿಸಿ ಅಂತ ಹೇಳಿದ್ರು ಅವರು. 3 ಜನ ಎಲ್ಲ ತಯಾರಿಯನ್ನು ನಡೆಸಿ ಗಣಿತಗಳನ್ನು ಮಾಡಿ ಬಂದರು ಸಭೆಗೆ. ಒಬ್ಬರು ಹೇಳಿದ್ರು, ನೀವು ಶತಾಯುಷಿಗಳು ಅಂತ, 100 ವರ್ಷಗಳ ಕಾಲ ಬದುಕಿರ್ತೀರಿ, ಇದು ನಿಮ್ಮ ಜಾತಕ ಕುಂಡಲಿ ಬಿಚ್ಚಿಟ್ಟ ಸತ್ಯ ಅಂತ. ಇನ್ನೊಬ್ಬರು ಹೇಳಿದ್ರಂತೆ,
ನೀವು 300 ವರ್ಷಗಳ ಕಾಲ ಜೀವಿತವಾಗಿರ್ತೀರಿ, 300 ವರ್ಷ ನಿಮ್ಮ ಜೀವಿತ ಅವಧಿ ಅಂತ ಹೇಳಿದ್ರಂತೆ. ಇನ್ನೊಬ್ಬರು ಜ್ಯೋತಿಷಿ 3ನೇವರು ಹೇಳಿದ್ರಂತೆ, ನೀವು 700 ವರ್ಷಗಳ ಕಾಲ ಬದುಕಿರ್ತೀರ, ಅದು ನಿಮ್ಮ ಜಾತಕ ಹೇಳ್ತಾ ಇದೆ ಅಂತ ಹೇಳಿದ್ರಂತೆ. 3 ಜ್ಯೋತಿಷಿಗಳು 3 ಅಭಿಪ್ರಾಯವನ್ನು ಕೊಟ್ಟಂತೆ. ಅಲ್ಲಿದ್ದವರಿಗೆಲ್ಲ ಒಂದು ಆಶ್ಚರ್ಯವಾಯಿತು. ಆಪ್ತರು ಬಂದು ಕೇಳಿದ್ರು, ಏನು ಗುರುಗಳೇ ಇವರು, ಒಬ್ಬರು 100 ವರ್ಷ ಅಂತಾರೆ, ಒಬ್ಬರು 300 ವರ್ಷ ಅಂತಾರೆ, ಒಬ್ಬರು 700 ವರ್ಷ ಅಂತಾರೆ, ಏನು ವ್ಯತ್ಯಾಸ ಇದು ಅಂತ. ಇದು ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ದೂರದೃಷ್ಟಿ ಏನು, ಅದನ್ನು ಅತೀತವಾದದ್ದನ್ನು ಕಾಣತಕ್ಕಂಥ ದೃಷ್ಟಿ ಇರಬೇಕು, ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ರಾಯರು ಹೇಳಿದ್ರಿ, ನಾನು 3 ಜನ ಹೇಳಿದ್ದು ಸರಿ ಇದೆ ಅಂತ. ಅವರು ಪ್ರಶ್ನೆ ಮಾಡಿದ್ರು, ಹೇಗೆ ಸರಿ ಇದೆ ಇದು ಅಂತ. ಹೇಗೆ ಅಂದರೆ, ಮೊದಲನೇವ್ರು ಹೇಳಿದ್ರು ಶತಾಯುಷಿ ಅಂತ, ಅದು ಶರೀರಕ್ಕೆ ಸಂಬಂಧಿಸಿದ ಹಾಗೆ ಹೇಳಿದ್ರು. ನಾನು 100 ವರ್ಷ ಬದುಕಿರ್ತೀನಿ, ಶರೀರವನ್ನು ತ್ಯಾಗ ಮಾಡ್ತೀನಿ ನಂತರದಲ್ಲಿ ಅಂತ ಅವರು ಹೇಳಿದ್ದಾರೆ. ಅದು ಒಳ್ಳೆಯ ಸರಿ ಇದೆ, ಅದು ಕರೆಕ್ಟಾಗಿದೆ ಅಂತ. 2ನೇವರು ಹೇಳಿದ್ರಲ್ಲ 300 ವರ್ಷ ಬದುಕಿರ್ತೀರಿ, ಇದು ಹೇಗೆ ಅಂತಂದರೆ, ನಾನು ರಚಿಸಿದ ಗ್ರಂಥಗಳೇನಿದ್ದಾವೆ, ಕೃತಿಗಳೇನಿದ್ದಾವೆ, ಅವುಗಳು 300 ವರ್ಷಗಳ ಕಾಲ ಅವುಗಳ ಚರ್ಚೆ ನಡೆಯುತ್ತೆ, ವಾದ ಸಂವಾದಗಳು ನಡೆಯುತ್ತೆ ಅವುಗಳ ಬಗ್ಗೆ ಅಂತ ಹೇಳಿದ್ರಂತೆ. ಹಾಗಾಗಿ ಅದು 300 ವರ್ಷಗಳ ಕಾಲ ಆ ಗ್ರಂಥಕ್ಕೆ ಮೌಲ್ಯ ಇರ್ತದೆ ಅನ್ನೋದನ್ನು ಹೇಳಿದ್ರಂತೆ. ಇನ್ನೊಬ್ಬರು ಹೇಳಿದ್ರಲ್ಲ 700 ವರ್ಷ, ಇದು ಹೇಗೆ ಅಂತಂದರೆ, ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿನದಿಂದ 700 ವರ್ಷಗಳವರೆಗೆ ಆ ಬೃಂದಾವನದಲ್ಲಿ ಆ ಶಕ್ತಿ, ರಾಯರ ತಪೋ ಮಹಿಮೆ ಅಂತಕ್ಕಂಥದ್ದು ಒಂದು ಶಕ್ತಿಯ ರೂಪದಲ್ಲಿ ನೆಲೆಸಿರುತ್ತೆ. ವಸ್ತುತಃ ಅಲ್ಲಿರ್ತಕ್ಕಂಥವರಿಗೆ ಎಷ್ಟು ಬಲವಾದ ನಂಬಿಕೆ ಇದೆ ಅಂತಂದರೆ, ಈ ದಿವಸವೂ ರಾಯರು ಬೃಂದಾವನದಲ್ಲಿ ಭಕ್ತರಿಗಾಗಿ ನಾರಾಯಣನನ್ನು ಸ್ಮರಿಸ್ತಾ ಇದ್ದಾರೆ, ಶ್ರೀರಾಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಆ ಒಂದು ತಪಸ್ಸಿನ ಪ್ರಭಾವದಿಂದಾಗಿ, ಅವರ ಶಕ್ತಿಯಿಂದಾಗಿ ಬರ್ತಕ್ಕಂಥ ಭಕ್ತರಿಗೆ ರಾಯರ ಅನುಗ್ರಹ ಆಗ್ತಾ ಇದೆ. ದೇವರನ್ನು ವಸ್ತುತಃ ಅವರಿಗೆ ಮೋಕ್ಷ ಬಂದ್ಬಿಡಪ್ಪ ನೀನು ಅಂತ ಕೇಳಿದ್ರಂತೆ. ಇಲ್ಲ, ನಾನು ಭಕ್ತರನ್ನು ಬಿಟ್ಟು ಬರಲಾರೆ, ಯಾಕೆಂದರೆ ಭಕ್ತರನ್ನು ಅನುಗ್ರಹಿಸಬೇಕಿದೆ. ಎಷ್ಟೋ ಜನ ಸಂಕಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗೆ ಅನುಗ್ರಹ ಮಾಡದೇ ಇದ್ದರೆ, ನಾನೊಂದು ಸೇತುವೆಯಾಗಿ ಇರದೇ ಇದ್ದರೆ ಭಕ್ತರು ಅನಾಥರಾಗಿಬಿಡ್ತಾರೆ. ಈ ಕಾರಣದಿಂದ ನಾನು ಇರಬೇಕು, ನಾನಿಲ್ಲಿದ್ದು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಅನುಗ್ರಹದಿಂದ ನಾನು ಅವರಿಗೆ ಫಲಗಳನ್ನು ಕೊಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಬರೋದಿಲ್ಲ, ಮೋಕ್ಷಕ್ಕೆ ಕರಿಬೇಡಿ ನನಗೆ ಅಂತ ರಾಯರು ಹೇಳಿದ್ರಂತೆ. ಹಾಗೆ ಭಕ್ತರಿಗೆ ಪೂರ್ಣಾನುಗ್ರಹ ಮಾಡುವ ದೃಷ್ಟಿಯಿಂದ, ವಾತ್ಸಲ್ಯ ದೃಷ್ಟಿಯಿಂದ ಅವರು ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು ನಂಬಿಕೆ. ಅದಕ್ಕೆ ಸಾಕ್ಷಿ ಇಲ್ಲಿ ನಡೆದಿರ್ತಕ್ಕಂಥ ಆ ಜನ ಸಮೂಹ. ನೀವು ಯಾರು ಕಷ್ಟದಲ್ಲಿದ್ದಾರೋ, ಯಾರು ಸಂಕಟದಲ್ಲಿದ್ದಾರೋ, ಯಾರು ವ್ಯಥೆಯನ್ನು ಪಡ್ತಾ ಇದ್ದಾರೋ, ಹೋಗಿ ಅಲ್ಲಿ ಒಂದು ಸಲ ಅಲ್ಲಿ ಪ್ರದಕ್ಷಿಣೆ ಮಾಡ್ತಕ್ಕಂಥವ್ರು, ಅವರು ಉರುಳು ಸೇವೆ ಮಾಡ್ತಕ್ಕಂಥವ್ರು, ಹೆಜ್ಜೆ ನಮಸ್ಕಾರ ಮಾಡೋರು, ಉಪವಾಸದಲ್ಲಿರ್ತಕ್ಕಂಥವ್ರು, ಗ್ರಂಥ ಪಾರಾಯಣ ಮಾಡ್ತಕ್ಕಂಥವ್ರು, ರಾಘವೇಂದ್ರ ಅಷ್ಟಕವನ್ನು ಹೇಳ್ಕೊಳ್ತಕ್ಕಂಥವ್ರು, ಅಷ್ಟಾಕ್ಷರಿ ಮಂತ್ರ ಜಪಿಸ್ತಕ್ಕಂಥವ್ರು, ಅಯ್ಯೋ ಒಬ್ಬರ ಇಬ್ಬರ, ನೀವು ಅಲ್ಲಿ ಹೋಗಿ ಅವರ ಭಕ್ತರನ್ನು ಮಾತಾಡಿಸ್ಬೇಕು. ಏನು ನಿಮಗೆ ಜೀವನದಲ್ಲಿ ರಾಯರಿಂದ ಬಂದ ಅನುಗ್ರಹ, ಆಶೀರ್ವಾದ ಏನು, ಫಲ ಏನು ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟು ಜನರನ್ನು ರಾಯರು ಅಲ್ಲಿ ಕೂತು, ಅಷ್ಟೇ ಅಲ್ಲ, ನೀವು ಎಲ್ಲಿ ಬೃಂದಾವನ ಇದೆಯೋ ಅಲ್ಲೆಲ್ಲ ಮಹಿಮೆಗಳು ನಡೆದಿವೆ. ನಮ್ಮ ಬೆಂಗಳೂರಿನ ಆ ಜಯನಗರ 5ನೇ ಬಡಾವಣೆ 5th ಬ್ಲಾಕಲ್ಲಿರ್ತಕ್ಕಂಥ ರಾಯರ ಆ ಬೃಂದಾವನ ನೀವು ನೋಡಿದ್ರೆ, ಅದರ ಬೆಳವಣಿಗೆಯನ್ನು ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ಭಕ್ತರು ಅಲ್ಲಿ ಶರಣಾಗಿಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಅದು ಬೆಳೆದಿದೆ. ನಾನು ಸುಮಾರು ಒಂದು 22 ವರ್ಷದಿಂದ ನೋಡ್ತಾ ಇದ್ದೀನಿ ಆ ಮಠವನ್ನು. ಆಗ ಇದ್ದಾಗಲೂ ಈಗ ಅದರ ಬದಲಾವಣೆಗೂ ಗಮನಿಸ್ಕೊಂಡ್ರೆ ಎಷ್ಟು ಅಭಿವೃದ್ಧಿಯಾಗಿದೆ. ಅದಕ್ಕೆ ಕಾರಣ ರಾಯರ ಶಕ್ತಿ.
ಬಂದಂತಹ ಭಕ್ತರೆಲ್ಲ ರಾಯರಿಗೆ ಎಷ್ಟು ಸೇವೆಗಳನ್ನು ಸಲ್ಲಿಸಿಬಿಟ್ಟಿದ್ದಾರೆ. ಇದೊಂದು ಮಠ ಅಂತಲ್ಲ, ಎಲ್ಲ ಕಡೆ ನೀವು ಯಾವುದೇ ಮಠ ತೆಗೆದುಕೊಳ್ಳಿ, ಅಲ್ಲೆಲ್ಲ ರಾಯರ ಭಕ್ತರಿದ್ದಾರೆ. ಕಾರಣ ಏನಪ್ಪ ಅಂದರೆ ರಾಯರು ಅವರನ್ನು ಅನುಗ್ರಹಿಸ್ತಾ ಇದ್ದಾರೆ. ಬಿಡದೆ ಬೆಂಬಿಡದೆ ಅಂತೀವಲ್ಲ, ಆ ರೀತಿಯಲ್ಲಿ ರಾಯರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಅಲ್ಲಿ ಭಕ್ತ ಸಾಗರ ಹರಿದು 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 ಬರ್ತಾ ಇದೆ ಮಂತ್ರಾಲಯಕ್ಕೆ. ಒಂದು ಕ್ಷೇತ್ರದಲ್ಲಿ 12 ಸಾಲಿಗ್ರಾಮ ಇದ್ದರೆ ಒಂದು ಕ್ಷೇತ್ರ ಅಂತ ಕರೀತಾರೆ ಅದನ್ನು. ಸಾಲಿಗ್ರಾಮ 12 ಸಾಲಿಗ್ರಾಮಗಳಿದ್ದರೆ ಅದನ್ನು ಒಂದು ಕ್ಷೇತ್ರವಾಗಿ ಪರಿಗಣಿಸಿ ಅದಕ್ಕೆ ಆ ಭವ್ಯತೆ ದಿವ್ಯತೆ ಬಂದ್ಬಿಡುತ್ತೆ. ರಾಯರ ಬೃಂದಾವನದಲ್ಲಿ 713 ಸಾಲಿಗ್ರಾಮ ಶಿಲೆಗಳಿದ್ದಾವಂತೆ. ಎಷ್ಟು ಕ್ಷೇತ್ರ ಮಹಾತ್ಮೆ ಒಂದೇ ಕಡೆ ಇದೆಯಲ್ಲ. ಇದು ನೀವಲ್ಲಿ ಮಂತ್ರಾಲಯಕ್ಕೆ ಹೋದರೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಬೃಂದಾವನದಲ್ಲಿ ಏನೇನು ಶಕ್ತಿ ಅಡಕವಾಗಿದೆ ಅನ್ನೋದನ್ನು ಜನರಿಗೆ ಅರ್ಥವಾಗಲಿ ಅಂತ ಹೇಳಿ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಮಾಡಿಸಿ ಹಾಕಿದ್ದಾರೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಹೇಳಿದೆ. ಓದಂಥವ್ರು ಒಂದು ಸಲ ಓದ್ಕೊಂಡು ಬನ್ನಿ. ಅಲ್ಲಿ ಈ 713 ಸಾಲಿಗ್ರಾಮ ಶಿಲೆಗಳಿಂದಾಗಿ ಸುಮಾರು 50 ಕ್ಷೇತ್ರಗಳಿಗೂ ಮಿಗಿಲಾದ ತೀರ್ಥಕ್ಷೇತ್ರಗಳು ಮಿಗಿಲಾದ ಶಕ್ತಿ ಒಂದೇ ಕ್ಷೇತ್ರದಲ್ಲಿದೆ. ಅದು ಮಂತ್ರಾಲಯ ಅಂತ. ಹೀಗಾಗಿ ರಾಯರ ಬೃಂದಾವನದಲ್ಲಿ ಅದೊಂದು ದಿವ್ಯವಾದ, ಅನೂಹ್ಯವಾದ, ವರ್ಣನಾತೀತ, ಹೇಳಲಿಕ್ಕೆ ಸಾಧ್ಯವಾಗದ, ಅಗೋಚರ ಅಂತೀವಲ್ಲ, ಆ ರೀತಿಯ ಒಂದು ಶಕ್ತಿ ಭಕ್ತರನ್ನು ಪೊರಿತಾ ಇದೆ. ಆ ಕಾರಣದಿಂದಾಗಿ ಈ ದಿವಸ ರಾಯರು ಬೃಂದಾವನ ಪ್ರವೇಶ ಮಾಡಿದ ದಿವಸ ಸಶರೀರವಾಗಿ, ಅವರ ಆಯುಸ್ಸು 100 ಇತ್ತು, ಆದರೆ ಮುನ್ನವೇ ಅವರು ಪ್ರವೇಶ ಮಾಡಿ, ನಾನು ಭಕ್ತರಿಗಾಗಿ ನಾನು ತಪಸ್ಸು ಮಾಡದೇ ಇದ್ದರೆ ಭಕ್ತರು ಅನಾಥರಾಗಿಬಿಡ್ತಾರೆ ಅಂಥೇಳಿ ಅವರು ತಪಸ್ಸಿಗೆ ಕುಳಿತಿದ್ದಾರೆ. ಅವರು ಮಾಡಿದ ತಪಸ್ಸಿನ ಫಲ ಈ ದಿವಸ ರಾಯರು ವಸ್ತುತಃ ಏನು ಅಲ್ಲಿ ಬೃಂದಾವನದಲ್ಲಿದ್ದಾರೋ ಈ ದಿವಸ ಬಹಿರ್ಮುಖರಾಗ್ತಾರಂತ. ನಿನ್ನೆ, ಈ ದಿವಸ ಮತ್ತು ನಾಳೆ ಉತ್ತರಾರಾಧನೆ, ಈ 3 ದಿನ ಅವರು ಬಹಿರ್ಮುಖಿಗಳಾಗಿ ಯಾರು ಬಂದಿದ್ದಾರೆ, ಭಕ್ತರಿಷ್ಟೆಲ್ಲ ಬರ್ತಾ ಇದ್ದಾರಲ್ಲ, ಅವರನ್ನು ನೋಡಲಿಕ್ಕೆ ರಾಯರು ಬರ್ತಾರಂತೆ. ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ. DVG ಒಂದು ಮಾತು ಹೇಳ್ತಾರೆ, ಸನ್ಯಾಸಿ ರೂಪದಲ್ಲಿ, ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ಮಹಿಮೆ ಕಾಂಬೊಡೆ ಸಂಸ್ಕಾರವಿರಬೇಕು ಅಂತ. ಯಾವ ರೂಪದಲ್ಲಿ ಬರ್ತಾರೆ ಹೇಳೋಕ್ಕಾಗೋದಿಲ್ಲ. ಆದರೆ ಅನುಭವಕ್ಕೆ ಬಂದವರಿಗೆ ಗೊತ್ತಾಗತ್ತೆ. ಎಷ್ಟು ಜನ ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಜನರಿಗೆ ಯಾರ್ಯಾರಿಗೆ ಯಾವ್ಯಾವ ಥರದ ಅನುಭವ ಆಗಿಬಿಟ್ಟಿದೆ ಅಂತ. ಹೀಗಾಗಿ ಈ ದಿವಸ ರಾಯರು ಎಲ್ಲಿ ಸೇವೆ ಮಾಡ್ತಿರೋ ಅಲ್ಲಿ ಯಾವುದೋ ರೂಪದಲ್ಲಿ, ಯಾರದ್ದೋ ರೂಪದಲ್ಲಿ ರಾಯರು ಅವರಿಗೆ ಪ್ರತ್ಯಕ್ಷವಾಗ್ತಾರೆ, ಅವರಿಗೆ ಕಾಣಿಸ್ಕೊಳ್ತಾರೆ ಅಂತಕ್ಕಂಥ ಆ ಕಾರಣಕ್ಕಾಗಿಯೇ ಆರಾಧನೆಗಳಿಗೆ ಯಾಕೆ ಇಷ್ಟು ವೈಭವವಾಗಿ ನಡೆಯುತ್ತೆ ಅಂದರೆ ಆ ಕಾರಣಕ್ಕೆ. ಪ್ರತಿಯೊಬ್ಬ ಭಕ್ತನು ಕಾತುರದಿಂದ ಕಾದಿರ್ತಾನೆ, ಈ ದಿವಸ ರಾಯರು ನನ್ನನ್ನು ಮಾತಾಡಿಸ್ತಾರೆ, ಬರ್ತಾರೆ, ಯಾವುದೋ ರೂಪದಲ್ಲಿ ನನಗೆ ದಾರಿ ತೋರಿಸ್ತಾರೆ ಅಂತ. ಇಂಥ ಒಂದು ದಿವ್ಯವಾದ ದಿವಸ ಈ ದಿವಸ. ಹೀಗಾಗಿ ತಾವು ಎಲ್ಲಿ ಹತ್ತಿರದಲ್ಲಿದ್ದೀರೋ ಅಲ್ಲಿ ಹೋಗಿ ರಾಯರ ಸ್ಮರಣೆಯನ್ನು ಮಾಡಿ, ರಾಯರ ದರ್ಶನ ಮಾಡಿ, ರಾಯರ ಅನುಗ್ರಹಕ್ಕೆ ತಾವೆಲ್ಲ ಪಾತ್ರರಾಗಿ, ಏನು ರಾಯರು ಬಯಸ್ತಾರೆ ಭಕ್ತಿ ಶ್ರದ್ಧೆ, ಎರಡನ್ನೇ, ಇನ್ನೇನೂ ಬೇಕಾಗಿಲ್ಲ ಅವರಿಗೆ. ನೀವು ಏನು ತೊಗೊಂಡೋಗಿ ಹಣ ಸುರಿತಕ್ಕಂಥದ್ದು ಮತ್ತಿನ್ನೇನೋ ಅದೆಲ್ಲ ಅಗತ್ಯ ಇಲ್ಲ. ಶ್ರದ್ಧೆಯಿಂದ, ಭಕ್ತಿಯಿಂದ ಅವರ ಸೇವೆ ಮಾಡಿಬಿಟ್ರೆ, ಒಂದು ಹೆಜ್ಜೆ ನಮಸ್ಕಾರ ಹಾಕಿಬಿಟ್ರೆ ರಾಯರ ಅನುಗ್ರಹ ಉಂಟಾಗುತ್ತೆ. ಅದು ನಂಬಿಕೆ. ಆ ಒಂದು ಶ್ರದ್ಧೆಯಿಂದ, ನಂಬಿಕೆಯಿಂದ ತಾವು ಪ್ರಯತ್ನ ಮಾಡಿ ರಾಯರ ಅನುಗ್ರಹ ಉಂಟಾಗಲಿ. ರಾಯರ ಮಧ್ಯಾರಾಧನೆಯ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಮಹತ್ವವನ್ನು ತಿಳಿಸ್ಕೊಟ್ರಿ, ಹಾಗೆ ಹಿನ್ನೆಲೆ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಮುಂದೆ ಸಂದೇಶಗಳನ್ನು ನೋಡಬೇಕಿತ್ತು, ಅದರ ಸಮಯದ ಅಭಾವದಿಂದ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.